ಇವತ್ತು ನಾವು ನೇಪಾಳದಲ್ಲಿ ಜಗತ್ತಿನಲ್ಲೇ ಅತ್ಯಂತ ಎತ್ತರದಲ್ಲಿರುವ ವಿಷ್ಣುವಿನ ಮಂದಿರ ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಅದು ಮುಕ್ತಿನಾಥ್ ದೇವಾಲಯ. ಇವತ್ತು ಆರ್ಗಾಂದಿ ಟೂರ್ಸ್ ಅವರ ನೇಪಾಳ ಪ್ರವಾಸದ 4ನೇ ದಿನ. ಇವತ್ತು ನಾವು ಬೆಳಿಗ್ಗೆ ಬೇಗ ಪೋಖರದಿಂದ ಮುಕ್ತಿನಾಥ್ ಕಡೆಗೆ ಹೊರಟ್ವಿ. ನಾವು ಮುಕ್ತಿನಾಥಲ್ಲಿ ತುಂಬ ಚಳಿ ಇರುತ್ತೆ, ಯಾಕಂದರೆ ಅದು ಸಮುದ್ರ ಮಟ್ಟದಿಂದ 12,000 ಫೀಟ್ ಎತ್ತರದಲ್ಲಿದೆ. ಮುಕ್ತಿನಾಥ್ ಅಂತ ಸ್ಥಳಕ್ಕೆಲ್ಲ ಹೋಗುವಾಗ ನೀವು ಪ್ಯಾಕೇಜಲ್ಲೇ ಹೋಗಿ, ಟೂರ್ ಪ್ಯಾಕೇಜಲ್ಲಿ ಹೋದರೆ ಎಲ್ಲ ಕೂಡ ಅವರೇ ನೋಡ್ಕೊಳ್ತಾರೆ. ನೀವೇನೂ ಪ್ಲ್ಯಾನ್ ಮಾಡಬೇಕಾಗಿರಲ್ಲ. ಇನ್ನು ಊಟ ತಿಂಡಿ ಕೂಡ ನಮ್ಮ ಕರ್ನಾಟಕದ್ದೇ ಸಿಗುತ್ತೆ ನಿಮಗೆ. ಇವತ್ತು ಬೆಳಗಿನ ತಿಂಡಿಗೆ ನೋಡಿ, ನಾವೀಗ ನೇರವಾಗಿ ಮುಕ್ತಿನಾಥ್ ದೇವಾಲಯಕ್ಕೆ ಹೋಗ್ತಾ ಇಲ್ಲ, ಮೊದಲಿಗೆ ಜಮ್ಸುಮ್ಗೆ ಹೋಗ್ತೇವೆ. ಜಮ್ಸುಮಲ್ಲಿ ಮಧ್ಯಾಹ್ನ ಊಟ ಮಾಡಿಕೊಂಡು ಅಲ್ಲಿ ಫ್ರೆಶ್ ಅಪ್ ಆಗಿ ಅಲ್ಲಿಂದ ನಾವು ಮುಕ್ತಿನಾಥ್ ದೇವಾಲಯಕ್ಕೆ ಹೋಗ್ತೇವೆ. ಜಮ್ಸಮ್ ಹೋಗೋ ದಾರಿ ಹೇಗಿದೆ ನೋಡಿ. ನೀವು ಪೋಖರದಿಂದ ಜಮ್ಸಮ್ಗೆ ಬಸ್ಸಲ್ಲೇ ಹೋಗ್ಬೇಕಂತಿಲ್ಲ, ಫ್ಲೈಟ್ ಕೂಡ ಇದೆ. ಕಟ್ಮಂಡು ಪೋಖರದಿಂದ ಫ್ಲೈಟ್ ಕೂಡ ಸಿಗುತ್ತೆ ಜಮ್ಸಮ್ಗೆ. ಇಲ್ಲಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗ್ಲಿಕ್ಕೆ ಕಿಲೋಮೀಟ್ರ್ ಜಾಸ್ತಿ ಇರಲ್ಲ, ಆದರೆ ರೋಡ್ಗಳು ಒಳ್ಳೆ ಇಲ್ದಿರೋದ್ರಿಂದ ನಿಮ್ಗೆ ಇಲ್ಲಿ ಹೋಗ್ಲಿಕ್ಕೆ ಸಮಯ ಬೇಕಾಗತ್ತೆ. ಮಧ್ಯಾಹ್ನ ಆಗುವಾಗ ನಾವೀಗ ಜಮ್ಸಮ್ ತಲುಪಿದ್ದೇವೆ. ಇಲ್ಲಿಗ ನಾವೀಗ ಊಟ ಮಾಡಿಕೊಂಡು ಇಲ್ಲಿಂದ ಫ್ರೆಶ್ ಅಪ್ ಆಗಿ ನಾವು ಮುಕ್ತಿನಾಥಿ ಹೋಗ್ತೇವೆ. ಈ ವಿಡಿಯೋನ ನಾವು ಇಲ್ಲೇ ಎಂಡ್ ಮಾಡ್ತಿದ್ದೇವೆ. ಇಲ್ಲಿಂದ ಮುಕ್ತಿನಾಥಿ ಹೋಗೋ ದಾರಿ ಹೇಗಿದೆ ಮತ್ತು ಮುಕ್ತಿನಾಥ್ ದೇವಾಲಯದ ಬಗ್ಗೆ ಎಲ್ಲ ನೀವು ಮುಂದೆ ಬರೋ ವಿಡಿಯೋಗಳನ್ನ ನೋಡ್ಬೋದು. ನೀವು ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ನೀವೇನಾದರೂ ಆರ್ಗಾಂದಿ ಟೂರ್ಸ್ ಜೊತೆ ಟೂರ್ ಪ್ಯಾಕೇಜ್ ಹೋಗ್ಬೇಕಂತಿದ್ರೆ ಅವ್ರ ಫೋನ್ ನಂಬರ್ನ ಕೂಡ ಕೊಟ್ಟಿದ್ದೇವೆ, ತಪ್ಪದೆ ನೀವು ಅವ್ರನ್ನೊಮ್ಮೆ ಕಾಂಟ್ಯಾಕ್ಟ್ ಮಾಡಿ. ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ, ನಮ್ಮ ಪೇಜ್ನ ಫಾಲೋ ಮಾಡೋದು ಮರಿಬೇಡಿ.